ಸೊ ನಿಮ್ಮ ಏಮ್ ಏನಿದೆ ನಿಮ್ಮದು? ಸರ್ ಮೈ ಏಮ್ ಇಸ್ ಟು ಕೀಪ್ ಮೈ ಪೇರೆಂಟ್ಸ್ ಹ್ಯಾಪಿ. ಅವ್ರಿಗೆ ಏನೇನು ಬೇಕು ಎಲ್ಲ ತಗೊಳ್ಳೋ ಕೆಪಾಸಿಟಿ ನಂಗೆ ಬರಬೇಕು. ದಟ್ಸ್ ಮೈ ಫೈನಲ್ ಏಮ್. ಊರಿಗೆ ಒಂಥರ ಸೆಲೆಬ್ರಿಟಿ ಇವನು ಇವಾಗ ಹೇಳ್ಬೇಕಂದ್ರೆ. ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲ ಇವನು ಯಾರು ಅಂತ. ಇವನ್ ರ್ಯಾಂಕಿಂಗ್ ನೋಡಿ ಮತ್ತೆ ವಾಲ್ ಪೋಸ್ಟರ್ಗಳೆಲ್ಲ ಮೆತ್ಬಿಟ್ಟಿದ್ರು ಜೈ ಮೇನ್ಸ್ ಬರ್ದಾಗ. ಅವಾಗ ಗೊತ್ತಾಯ್ತು ಹರ್ಷ ಯಾರು ಅಂತ. ಎಲ್ಲರೂ ಕೇಳಿದ್ರು ನಿಮ್ಮ ಮಗನ. ಆ ಟೈಮಲ್ಲಿ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಫುಲ್ ಪ್ರೌಡ್ ಫೀಲ್ ಆಗಿರುತ್ತಲ್ಲ. ಮತ್ತೆ ಎಷ್ಟು ಖುಷಿ ಗೊತ್ತಾ ಸರ್. 100 ಜನ ಮಕ್ಳು ಇರೋ ಬದಲು ಇಂಥವ್ರು ಒಬ್ಬರಿದ್ರೆ ಸರ್. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು PW ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಅಶೋಕ್ SK, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಯಸ್ ಸ್ಟೂಡೆಂಟ್ಸ್, ಸೊ ಫಸ್ಟ್ ಟೈಮ್ ಇನ್ PW ಕನ್ನಡ. ಇವಾಗ ನಾವು ಸದ್ಯಕ್ಕೆ ಚಿಕ್ಕಬಳ್ಳಾಪುರ ಕಡೆಗೆ ಹೊರಟ ಇದ್ದೀವಿ. ಓಕೆ, ಸೊ ಸ್ಟೇ ಟ್ಯೂನ್. ನಿಮ್ಮ ಸರ್ಪ್ರೈಸ್ ಅಂತ ಹೇಳಿದೆ. ಲೆಟ್ಸ್ ಸಿ ವಾಟ್ ಇಸ್ ದಟ್ ಸರ್ಪ್ರೈಸ್. ನಾನು ಇವತ್ತು ನಮ್ಮ ಲಾಸ್ಟ್ ಇಯರ್ 2024 PW ಕಡೆಯಿಂದ ಟಾಪರ್ ಆಗಿರುವಂಥ ಹರ್ಷ ಅವ್ರ ಮನೆಯಲ್ಲಿ ನಾನಿದ್ದೇನೆ. ಸೊ ಲೆಟ್ಸ್ ಗೋ. ಹಾಯ್ ಹಾಯ್ ಹರ್ಷ, ಹೌ ಆರ್ ಯು? ಸರ್ ಚೆನ್ನಾಗಿದೆ, ನೀವು ಸರ್? ಹಾಂ ಚೆನ್ನಾಗಿದ್ದೀನಿ. ನಮಸ್ಕಾರ ಸರ್. ಆರಾಮ? ನಮಸ್ತಮ್ಮ, ಬನ್ನಿ. ಆರಾಮಿದ್ದೀರಾ? ಆರಾಮ. ಹೇಗಿದೆಯಾ? ಆರಾಮ? ಚೆನ್ನಾಗಿದೆ ಸರ್. ಹಾಯ್ ಹರ್ಷ, ಹೇಗಿದೆಯಾ? ಸರ್ ನಾನು ಚೆನ್ನಾಗಿದೆ, ನೀವು ಹೇಗಿದ್ದೀರಾ ಸರ್? ಆರಾಮ್. ಹೇಗೆ ನಡೀತಿದೆ ಜೀವನ? ನಡೀತಿದೆ ಸರ್. ಖುಷಿಯಾಗಿದ್ದೇನಾ? ಇಲ್ಲ ಸರ್, ಹ್ಯಾಪಿ. ಓಕೆ, ಮತ್ತೆ ಸೊ ಒಳ್ಳೆ ರ್ಯಾಂಕ್ ತಗೊಂಡೆ. ಹೌದು ಸರ್. ನಿಮ್ಮ ಪ್ರಿಪ್ರೇಷನ್ ಸರ್ ಮತ್ತು ನಿಮ್ಮ ಓವರಾಲ್ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಹಾಂ ಸರ್ ಜರ್ನಿನ ನಿಮ್ಮ ಮಾತಲ್ಲಿ ನಮ್ಮ ಅಪ್ಕಮಿಂಗ್ ಸ್ಟೂಡೆಂಟ್ಸ್ಗೆ ಯಾವ ರೀತಿ ಹೇಳ್ತೀರಾ? ಸರ್ ಹೇಳ್ಬೇಕಂದ್ರೆ ನಾನು 11th ಸ್ಟಾರ್ಟ್ ಮಾಡಿದ್ದೆ. ಬಟ್ ನಾನು 11th ಬ್ಯಾಚಸ್ ತೊಗೊಂಡಿಲ್ಲ. ಸೊ ಯೂಟ್ಯೂಬಲ್ಲಿ ಸಿಗೋ ಫ್ರೀ ಕೋರ್ಸಸ್ ಮಾಡ್ಕೊಂಡು ಮಾಡ್ತಿದ್ದೆ. ಬಟ್ ಅದು ವರ್ಕೌಟ್ ಆಗಿಲ್ಲ, ಯಾಕಂದ್ರೆ ಕನ್ಸಿಸ್ಟೆನ್ಸಿ ಬರಲಿಲ್ಲ. ಕೆಲವು ವೀಡಿಯೋಸ್ ರಿಮೂವ್ ಆಗ್ತಾಯಿದ್ವು, ನಾನು ಪೈರೇಟೆಡ್ ನೋಡ್ತಾ ಇದ್ದಿದ್ದು. ಆಮೇಲೆ 12th ಬ್ಯಾಚ್ ತೊಗೊಂಡೆ, ಏಪ್ರಿಲ್ ತೊಗೊಂಡೆ. ಇನ್ನೊಂದು ನಾವು ಕಾಲೇಜ್ಗೆ ಹೋಗ್ಬಿಟ್ಟು ಬಂದು ಮಾಡಬೇಕಾಯಿತು. ಕಾಲೇಜಿಗೆ ಬೆಳಗ್ಗೆ 8 to 6 ಇರೋತ್ತು. ಮತ್ತು ನಾನು 6 o'clock ಬಂದು ನೈಟ್ 12 ಗಂಟೆ ಓದಿ ಮತ್ತೆ ಬೆಳಗ್ಗೆ 5 ಗಂಟೆಗೆ ಹೇಳ್ತಿದ್ದೆ. ಹಾಗೆ ಫುಲ್ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಂಡು ಜೈ ಆಯಿತು. ಸೆಕೆಂಡ್ PUC ಎಕ್ಸಾಮ್ ಬರೆದೆ, ರಿಸಲ್ಟ್ ಎಕ್ಸ್ಪೆಕ್ಟ್ ಹಂಗೆ ಬರಿಲ್ಲ. ಅಲ್ಲಿ ಜೋಶ್ ಬಂತು. CET ಐ ಶುಡ್ ಗೆಟ್ ಡಬಲ್ ಡಿಜಿಟ್. ಹಂಗೆ ಫುಲ್ ಎಫರ್ಟ್ ಆಗಿದೆ. ಸೆಕೆಂಡ್ PUC ಎಕ್ಸಾಮಿನ CET ಆಲ್ಮೋಸ್ಟ್ 10 days ಇತ್ತು. 10 days ಫುಲ್ ಡೈಲಿ ಅರೌಂಡ್ 300 to 500 ಕ್ವಶನ್ಸ್ ಮಾಡ್ತಿದ್ದೆ, ಪ್ರಾಕ್ಟೀಸ್ ಮಾಡ್ತಿದ್ದೆ. ನಾನು ಮ್ಯಾಥ್ಸ್ ಸ್ಟ್ರಾಂಗ್ ಇತ್ತು, ಹಂಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಮೇಲೆ ನಾನು ಜಾಸ್ತಿ ಫೋಕಸ್ ಮಾಡ್ತಿದ್ದೆ. ಓಕೆ, ನೈಸ್. ಸೊ ಇವಾಗ ನಾರ್ಮಲ್ ಆಗಿ ಮಕ್ಕಳಿಗೆ ಹಾಂ ಸರ್ ನಮಗೆ ಪ್ರತಿ ಕ್ಲಾಸಲ್ಲಿ ಕೇಳ್ತಿರ್ತಾರೆ, ಸರ್ ನಮ್ಗೆ ಟೈಮ್ ಟೇಬಲ್ ಕೊಡಿ, ಅದನ್ನು ಫಾಲೋ ಮಾಡ್ತೀವಿ ಅಂತ ಹೇಳ್ತಾರೆ. ಆ ಟೈಮ್ ಟೇಬಲ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಸರ್ ಟೈಮ್ ಟೇಬಲ್ ಕೆಲವೊಬ್ರು ವರ್ಕ್ ಆಗುತ್ತೆ, ಫಾರ್ ಮೀ ಇಟ್ ಡಸಂಟ್ ವರ್ಕ್. ಓಕೆ, ಆ ಟೈಮ್ ಟೇಬಲ್ ಪ್ರಿಪೇರ್ ಮಾಡೋ ಟೈಮಲ್ಲಿ ವಿ ಕ್ಯಾನ್ ರಿವೈಸ್ ಒಂದು ಚಾಪ್ಟರ್. ಓಕೆ, ನೈಸ್. ಅವತ್ತು ಎದ್ದಾಗ ಯಾವ್ದು ಓದಬೇಕು ಅನಿಸುತ್ತೋ ಅದು ಓದಬೇಕು. ಓಕೆ, ಅಂದರೆ ಓನ್ ಪ್ರಿಪ್ರೇಷನ್ ಇಸ್ ಅಷ್ಟೇ ಮೋಸ್ಟ್ ಇಂಪಾರ್ಟೆಂಟ್ ಅಂತ. ಯಾಕಂದ್ರೆ ಸರ್ ಮೂಡ್ಸ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಹಂಗಾಗಿ ವಿ ಕಾಂಟ್ ಸೆಟ್ ಆನ್ ಪರ್ಫೆಕ್ಟ್ ಮೂಡ್. ಅವತ್ತು ಕೆಮಿಸ್ಟ್ರಿ ಓದಬೇಕು ಅಂದ್ಕೊಂಡಿರ್ತೀರಿ, ಕೆಮಿಸ್ಟ್ರಿ ಓದಕ್ಕೆ ಇಂಟ್ರೆಸ್ಟ್ ಇರಲ್ಲ, ಸ್ವಿಚ್ ಟು ಅದನ್ನದ ಸಬ್ಜೆಕ್ಟ್, ಡೋಂಟ್ ವೇಸ್ಟ್ ಟೈಮ್. ಓಕೆ, ಅಂದರೆ ಇನ್ಸ್ಟೆಡ್ ಆಫ್ ಫಾಲೋಯಿಂಗ್ ಅದರ್ಸ್ ಟೈಮ್ ಟೇಬಲ್, ನಮ್ಮದೇ ಟೈಮ್ ಟೇಬಲ್ನ ಫಾಲೋ ಮಾಡಬೇಕು ಅನ್ನೋದು ನಿಮ್ಮ ಒಪಿನಿಯನ್. ಓಕೆ, ನೈಸ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದು ಕಾಮನ್ ಆಗಿ 2 ಕ್ವಶನ್ಸ್ ಇರುತ್ತೆ. ಒಂದು ಟೈಮ್ ಟೇಬಲ್ ಬಗ್ಗೆ, ಇನ್ನೊಂದು ಟೆಕ್ಸ್ಟ್ ಬುಕ್ಗಳ ಬಗ್ಗೆ ಇರುತ್ತೆ. ಸೊ ಟೆಕ್ಸ್ಟ್ ಬುಕ್ ಅನ್ನೋದಕ್ಕಿಂತ ನಿಮ್ಮ ಪ್ರಿಪರೇಷನಲ್ಲಿ ಯಾವ ಟೆಕ್ಸ್ಟ್ ಬುಕ್ ಅಥವಾ ರೆಫರೆನ್ಸ್ ಬುಕ್ಗಳನ್ನ ನೀವು ರೆಫರ್ ಮಾಡಿದ್ರಿ? ಸರ್ ನಾನು ಸಿಂಗೇಜ್ ರೆಫರ್ ಮಾಡಿದ್ದೆ. ಆಮೇಲೆ PW DPPs ಮಾಡ್ಯೂಲ್, ಕ್ಲಾಸ್ ನೋಟ್ಸ್ ಜಾಸ್ತಿ ರಿವೈಸ್ ಮಾಡಿದ್ದೆ, ಸಾಕು. ಓಕೆ, ನೈಸ್. ಯಾಕಂದರೆ ಟೈಮ್ ಈಸ್ ಲಿಮಿಟೆಡ್. ಎಲ್ಲ ಓದಕ್ಕೆ ಹೋದರೆ ವಿಲ್ ಗೆಟ್ ಕನ್ಫ್ಯೂಸ್ಡ್. ಓಕೆ, ಇವಾಗ ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ, ಕಮ್ಮಿ ಟೈಮಲ್ಲಿ ಜಾಸ್ತಿ ಕಾನ್ಸೆಪ್ಟ್ಗಳನ್ನ ಹೇಗೆ ಕವರ್ ಮಾಡ್ಕೋಬೇಕು ಅಂತ ನೀವು ಸಜೆಸ್ಟ್ ಮಾಡ್ತೀರಾ? ಸರ್ ಮಿನಿಮಮ್ ಟೈಮ್ ಅವರು ಕೊಡ್ಬೇಕು ಸರ್, ಕಮ್ಮಿ ಟೈಮ್ ಅಂತ ಆಗಲ್ಲ. ಇನ್ನು ಕಮ್ಮಿ ಟೈಮಲ್ಲಿ ಕವರ್ ಮಾಡೋಕೆ ಗೋ ಫಾರ್ ಒನ್ ಶಾರ್ಟ್ಸ್ ಮಾಡ್ಕೊಂಡು DPP ಮಾಡ್ಕೊಂಡು ನೋಟ್ಸ್ ರಿವೈಸ್ ಮಾಡಿ. ಓಕೆ. ಆ್ಯಂಡ್ ಇನ್ನೊಂದು ಕಾಮನ್ ಕ್ವಶನ್ ಏನಂದರೆ ಸ್ಟೂಡೆಂಟ್ದು, ಅವರು ಫಸ್ಟ್ ಇಯರ್ ಕಾನ್ಸೆಪ್ಟ್ಗಳೇ ಓದಿರಲ್ಲ. ಹಾಂ ಸರ್. ಓದಿದ್ರೂ ಸೆಕೆಂಡ್ ಇಯರ್ ಬರೋದ್ರೊಳಗೆ ಆಲ್ಮೋಸ್ಟ್ 2 years ಕಳೆದಿರುತ್ತೆ, ಮರ್ತೋಗಿರ್ತಾರೆ. ಹಾಂ ಸರ್. ಸೊ ಆ ಫಸ್ಟ್ ಇಯರ್ ಕಾನ್ಸೆಪ್ಟ್ಗಳನ್ನ ಹೇಗೆ ರೀಕಾಲ್ ಮಾಡಬೇಕಂತ ನೀವು ಸಜೆಸ್ಟ್ ಮಾಡ್ತೀರಾ? ಬೇಸಿಕಲಿ ನನಗೂ ಆಗಿತ್ತು. ನಾನೇನು ಮಾಡಿದೆ, ಐ ಕೆಪ್ ಗೋಯಿಂಗ್ ವಿತ್ ಸೆಕೆಂಡ್ PUC. ಆಮೇಲೆ ವೀಕೆಂಡ್ಸಲ್ಲಿ ಐ ಸ್ಟಾರ್ಟೆಡ್ ರಿವೈಸಿಂಗ್ ಫಸ್ಟ್ ಇಯರ್ಸ್. ಓಕೆ. ಸೊ ಯೂಟ್ಯೂಬಲ್ಲಿ ಒನ್ ಶಾರ್ಟ್ಸ್ ನೋಡ್ಕೊಂಡು ಬ್ಯಾಕ್ಲಾಗ್ ಕ್ಲಿಯರ್ ಮಾಡ್ಕೊತಿದ್ದೆ. ಹಂಗಾಗಿ ಮ್ಯಾನೇಜ್ ಆಯ್ತು ಸರ್. ನೈಸ್. ಸೊ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡಿದಿರಲ್ಲ? ಹಾಂ ಸರ್. ಸ್ಪೆಷಲಿ ನೀವು ಫಿಸಿಕ್ಸ್
ಮತ್ತು ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ಹಾಂ ಸರ್. ಒಂದೇ ಒಂದು ಬುಕ್ನ ರೆಫರ್ ಮಾಡಿ ಅಂತಂದರೆ ಯಾವ ಬುಕ್ಗಳನ್ನ ರೆಫರ್ ಮಾಡ್ತೀರಾ? ಮಾಡ್ಯೂಲ್. ಓಕೆ. PW? ಹಾಂ, PW ನಾನು ಲೈಬ್ರರಿಯಲ್ಲಿ ತೊಗೊತಿದ್ದೆ. ನಿಮ್ಮ ಪ್ರಿಪರೇಷನಲ್ಲಿ ನಿಮ್ಮ ಪೇರೆಂಟ್ಸ್, ನಿಮ್ಮ ತಂದೆ ಮತ್ತು ತಾಯಿ, ನಿಮ್ಮ ಕುಟುಂಬದ ಏನೋ ಸಪೋರ್ಟ್ ಹೇಗಿತ್ತು ನಿಮಗೆ? ಸರ್ ತುಂಬ ಜಾಸ್ತಿ ಇತ್ತು, ಮೋರ್ ದೆನ್ ಐ ಎಕ್ಸ್ಪೆಕ್ಟೆಡ್. ಯಾಕಂದರೆ ನಾನು ಬರ್ತಿದ್ದೆ 6 o'clock ಬರ್ತಿದ್ದೆ, ಹಂಗೆ ಓದೋ ಕೂತ್ಕೊತಿದ್ದೆ. ನಾನು ಓದೋ ಗಂಟ ಒಂದು ಮಾತು ಕೇಳ್ತಾ ಇರಲಿಲ್ಲ, ಬಂದು ಕೆಲಸ ಮಾಡು, ಆಚೆಗೆ ಬಾ, ಇಲ್ಲ, ದೇ ಲೆಫ್ಟ್ ಆ್ಯಸ್ ಐ ವಾಂಟ್. ಓಕೆ. ಸೊ ನಾರ್ಮಲ್ ಆಗಿ ಅಮ್ಮಂದ್ರೆ ಅಂದರೆ ಹಾಲು ತೊಗೊಂಡು ಬಾ, ಏನೂ ಹೇಳಿಲ್ಲ ಸರ್, ತೊಗೊಂಡು ಬಾ, ಆ ಥರ ಇರುತ್ತಲ್ಲ, ಆ ಥರ ಏನೂ ಹೇಳಿ? ಏನೂ ಇಲ್ಲ ಸರ್. ನೈಸ್. ಮತ್ತೆ ಅಪ್ಪ ಹೊಲಕ್ಕೆ ಹೋಗು ಅಥವಾ ಏನಾದರೂ ಕೆಲಸ ಮಾಡು, ಇಲ್ಲ ಸರ್, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಏನೂ ಹೇಳಿಲ್ಲ? ನಾನೇ ಬರ್ತೀನಿ, ನಾನು ಬೇಡ ಅನ್ನೋರು ಸರ್, ನೀನು ಓದ್ಕೋ. ಓಕೆ, ಗ್ರೇಟ್. ಆ್ಯಂಡ್ ಕೆಲವು ಸ್ಟೂಡೆಂಟ್ಸ್ ಬರ್ತಾ ಇರ್ತಾರೆ ಆನ್ಲೈನಲ್ಲಿ. ಹಾಂ ಸರ್. ಕೆಲವು ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ಒಂದು ಥೌಸಂಡ್ಸಲ್ಲಿ ಅಟೆಂಡ್ ಮಾಡ್ತಾರೆ. ಇನ್ನೇನು ಎಕ್ಸಾಮ್ ಇನ್ನೊಂದು 3 to 4 monthsಲ್ಲಿ ಇದ್ದಾಗ ನಾವು ಒನ್ ಶಾಟ್ ಲೆಕ್ಚರ್ಸ್ ಅಥವಾ ಬೇರೆ ಕಂಟೆಂಟ್ನ ಪ್ರೊವೈಡ್ ಮಾಡ್ತಾರೆ ಸರ್. ಲೈವಲ್ಲಿ ಅಪ್ರಾಕ್ಸಿಮೇಟ್ಲಿ 1000 ಅಥವಾ ಮೋರ್ ದೆನ್ 1000 ಲೈವಲ್ಲಿ ಇರ್ತಾರೆ. ಸೊ ಅಲ್ಲಿ ಕೆಲವು ಸ್ಟೂಡೆಂಟ್ಸ್ ಹೇಗೆ ಅಂತಂದರೆ ಡೌಟ್ ಇರುತ್ತೆ. ಆಲ್ರೆಡಿ ನೀವು PW ಕ್ಲಾಸಸ್ನ ನೋಡಿರೋದ್ರಿಂದ ಇವಾಗ ಆ ಲೈವಲ್ಲಿ ಅಟೆಂಡ್ ಮಾಡುವಂಥ ಸ್ಟೂಡೆಂಟ್ಸ್ಗಳಿಗೆ ನೀವೇನು ಸಜೆಸ್ಟ್ ಮಾಡಿದೆ? ಯಾಕೆಂದರೆ ಲೈವ್ ಕ್ಲಾಸಸ್ ಅಂದ್ರೆ ಡಿಸ್ಟ್ರಾಕ್ಷನ್ ಜಾಸ್ತಿ, ಯಾಕೆಂದರೆ ಅಲ್ಲಿ ಏನಾದರೂ ಸ್ವಲ್ಪ ಕಮೆಂಟ್ಗಳು ಡೈವರ್ಟ್ ಆಗ್ತಿರುತ್ತೆ. ಸೊ ಆ ಟೈಮಲ್ಲಿ ನೀವು ನಿಮ್ಮ ಅಪ್ಕಮಿಂಗ್ ಸ್ಟೂಡೆಂಟ್ಸ್ ಏನಿದ್ದಾರೆ, ನಿಮ್ಮ ಜೂನಿಯರ್ಸ್ ಅಂತ ಹೇಳ್ಬೋದು, ಅವ್ರಿಗೆ ಯಾವ ಥರ ನೀವು ಸಜೆಸ್ಟ್ ಮಾಡ್ತೀರಾ? ಕಮೆಂಟು ಓಪನ್ ಮಾಡೋಕೆ ಹೋಗ್ಬೇಡಿ, ಯಾಕಂದ್ರೆ ಟೀಚರ್ಸೇ ನೋಡ್ತಾರೆ. ಏನೋ ಡೌಟ್ ಇದ್ದು ಸ್ಟೂಡೆಂಟ್ಸ್ ಅವರೇ ಚೆಕ್ ಮಾಡ್ತಾರೆ. ಸೊ ಅಲ್ಲಿ ಡಿಸ್ಟ್ರಾಕ್ಟ್ ಆಗಬೇಡಿ. ಹಂಗೂ ಏನೋ ಡೌಟ್ ಬಂತಾ ಕಮೆಂಟ್ ಮಾಡಿ, ಆಗಿಲ್ವಾ ಇಲ್ಲ ಲೆಕ್ಚರ್ ಅವೇ ವೆಯ್ಟ್ ಮಾಡಿ, ಡೌಟ್ ಆಪ್ಷನ್ ಬಿಡುತ್ತೆ. ಪರ್ಸ್ನಲೈಸ್ ಟೀಚರ್ಸ್ ಇದ್ದಾರೆ ಡೌಟ್ ಸಾಲ್ವ್ ಮಾಡೋಕ್ಕೆ, ಗೋ ಫಾರ್ ದೇರ್. ಓಕೆ, ನೈಸ್ 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 ಜರ್ನಿ. ಸೊ 2 years ವರ್ಕ್ ಮಾಡಿದ್ದಕ್ಕೆ ಸೊ ನಿಮಗೆ ನೀವು ಅನ್ಕೊಂಡಿದ್ದು ಸಿಕ್ಕಿದೆ? ಹಾಂ ಸರ್. ಅನ್ಕೋತಿದ್ದೀರಾ? ಅನ್ಕೊಂಡಿದ್ದು ಸಿಕ್ಕಿದೆ ಅಂತ? ಹಾಂ ಸರ್, ಸಿಕ್ಕಿದೆ. ನೈಸ್, ಹ್ಯಾಪಿ ಟು ಹಿಯರ್ ದ್ಯಾಟ್. ಆ್ಯಂಡ್ ನಿಮ್ಮ ಪ್ರಿಪ್ರೇಷನಲ್ಲಿ ನಿಮ್ಮ ಫ್ಯಾಮಿಲಿದು ಇಂಪಾರ್ಟೆನ್ಸ್ ನೀವು ಹೇಳಿದ್ದೀರಿ ನಿಮ್ಮ ಮಾತಲ್ಲಿ. ಅದೇ ರೀತಿ ನಮ್ಮ PW ನಿಮ್ಮ ಒಳ್ಳೆ ರ್ಯಾಂಕಿಂಗ್ ಪಡ್ಕೊಳ್ಳೋದ್ರಲ್ಲಿ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ ನಿಮ್ಗೆ ಅನ್ಸುತ್ತೆ? ಅಕಾರ್ಡಿಂಗ್ ಟು ಮೀ ಫ್ಯಾಮಿಲಿ ಬಿಟ್ಟರೆ PW 100%. ಯಾಕಂದ್ರೆ ನಾವು ಕಾಲೇಜ್ ಹೋಗ್ತಿದ್ದೆ, ಕಾಲೇಜಲ್ಲಿ ಮಾಡೋರು ಬಟ್ ಕಾಂಪಿಟೇಟಿವ್ ಸ್ಪೆಸಿಫಿಕ್ ಮಾಡ್ತಾ ಥಿಯರಿ ಸ್ಪೆಸಿಫಿಕ್ ಮಾಡ್ತಾ ಇದ್ರು. ಸೊ ಐ ಹ್ಯಾಡ್ PW only ಆಪ್ಷನ್. ಸೊ ಇವನ್ ಐ ಡಿಡ್ಂಟ್ ವಾಂಟ್ ಟು ಟೇಕ್ ಎನಿ ಲಾಂಗ್ ಟರ್ಮ್. ಓಕೆ. ಸೊ ಐ ವಾಸ್ ನೋಯಿಂಗ್ ಇಟ್ಸ್ ಮೈ ಓನ್ಲಿ ಚಾನ್ಸ್. ಓಕೆ, ನಿಮ್ಮ ಪ್ರಕಾರ ಹೇಳೋದಾದ್ರೆ ಡು ನಾಟ್ ಟೇಕ್ ಎನಿ ಚಾನ್ಸ್, ಡೂ ಆರ್ ಡೈ ಕಾನ್ಸೆಪ್ಟ್ ನಿಮ್ಗೆ. ಹೌದು ಸರ್. ಮಾಡಿದ್ರೆ ಇವಾಗಲೇ ಮಾಡಬೇಕು ಅಷ್ಟೇ ಸರ್. ಓಕೆ, ರೈಟ್ ರೈಟ್ ರೈಟ್. ಸೊ ಫೈನಲಿ ನಿಮ್ಮ ತಂದೆ ತಾಯಿನ ಮೀಟ್ ಮಾಡಿಸ್ತೀರಾ? ಸರ್, ಅಪ್ಪ ನಮಸ್ಕಾರ ಸರ್. ಶ್ರೀನಿವಾಸ್ ಅಂತ ಹೆಸರು. ಕೂತ್ಕೊಳ್ಳಿ. ಸೊ ಹರ್ಷ ಒಳ್ಳೆ ರ್ಯಾಂಕಿಂಗ್ ತೊಗೊಂಡು ಒಳ್ಳೆ ಕಾಲೇಜ್ ಜಾಯ್ನ್ ಆಗಿದ್ದಾರೆ, ಏನು ಅನ್ಸುತ್ತೆ ನಿಮಗೆ? ಚಾಯ್ಸ್ ಅವ್ನಿಗೆ ಹೆಂಗೆ ಇರಬೇಕು ಆ ಥರ ಮೇಂಟೈನ್ ಮಾಡ್ಕೊಬೋದು. ಓಕೆ. ಯಾಕಂದ್ರೆ ಏನು ತೊಂದರೆ ಕೊಡೋಕ್ಕೆ ಹೋಗಲ್ಲ. ಇನ್ನು ಇಷ್ಟಪ್ಪ ಇನ್ನು ಹುಷಾರಲ್ಲಿ ಬೆಂಗಳೂರಲ್ಲಿರೋದು, ಅವ್ರವ್ರ ಜೊತೆ ಸೇರಿದಂಗೆ ಹುಷಾರಾಗಿ ಮೇಂಟೈನ್ ಮಾಡ್ಕೊಂಡು ಓಕೆ. ಯಾಕಂದ್ರೆ ನಾವು ಡೈಲಲ್ಲಿ ಹೋಗಿ ಕಾಯಕ್ಕಾಗಲ್ಲ. ಹರ್ಷ ಹೇಳ್ತಿದ್ದ 2 years ಯಾವುದೇ ರೀತಿ ವರ್ಕ್ ಮಾಡಬೇಡ, ನೀವು ಓದು ಅಂತೇಳಿ ಹೇಳಿದಾರಂತೆ. ತುಂಬ ಸಪೋರ್ಟ್ ಮಾಡಿದ್ದಾರೆ ಹರ್ಷಗೆ. ಸೊ ಒಳ್ಳೆ ರ್ಯಾಂಕ್ ಪಡ್ಕೊಂಡಿದ್ದಾರೆ. ಸೊ ನಮಗೂ ತುಂಬ ಖುಷಿ ಆಗುತ್ತೆ. ಸೊ ಅಮ್ಮ, ನೀವೇನು ಹೇಳ್ತೀರಾ ಹರ್ಷ ಬಗ್ಗೆ? ತುಂಬ ಖುಷಿ ಆಗುತ್ತೆ ಸರ್, ತುಂಬ ಹೆಮ್ಮೆ ಇದೆ. ಯಾಕಂದರೆ ನಮ್ಮ ಕುಟುಂಬದಲ್ಲಿ ಯಾರೂ ತೆಗ್ದಿರಲಿಲ್ಲ, ಅಷ್ಟು ಮಾರ್ಕ್ಸ್ ತೆಗ್ದ. ತುಂಬ ಅಂದರೆ ಒಂಥರ ಊರಿಗೆ ಒಂಥರ ಸೆಲೆಬ್ರಿಟಿ ಇವನು ಇವಾಗ ಹೇಳ್ಬೇಕಂದ್ರೆ. ಯಾಕಂದರೆ ಯಾರಿಗೂ ಗೊತ್ತಿಲ್ಲ ಇವನು ಯಾರು ಅಂತ. ಇವನ್ ರ್ಯಾಂಕಿಂಗ್ ನೋಡಿ ಮತ್ತೆ ವಾಲ್ ಪೋಸ್ಟರ್ಗಳೆಲ್ಲ ಮೆತ್ಬಿಟ್ಟಿದ್ರು ಜೈ ಮೇನ್ಸ್ ಬರ್ದಾಗ. ಅವಾಗ ಗೊತ್ತಾಯ್ತು ಹರ್ಷ ಯಾರು ಅಂತ. ಎಲ್ಲರೂ ಕೇಳಿದ್ರು ನಿಮ್ಮ ಮಗನ. ಆ ಟೈಮಲ್ಲಿ ನಮ್ಗೆ ಏನ್ ಅನ್ಸುತ್ತೆ ಹೇಳ್ರಿ, ಫುಲ್ ಪ್ರೌಡ್ ಫೀಲ್ ಆಗಿರುತ್ತಲ್ಲ. ಮತ್ತೆ ಎಷ್ಟು ಖುಷಿ ಗೊತ್ತಾ ಸರ್. 100 ಜನ ಮಕ್ಳು ಇರೋ ಬದಲು ಇಂಥವ್ರು ಒಬ್ಬರಿದ್ರೆ ಸಾಕು. ನನ್ಗನ್ಸುತ್ತೆ ನನ್ನ ಮಗ ನನಗೆ ಬಂಗಾರನೇ. ನಿಜ ನಿಜ ಬಿಡು. ಅಂದ್ರೆ ಒಂಥರ ನಿಮ್ಮ ಊರಿಗೆ ಹರ್ಷ ಒಂಥರ ಇನ್ಸ್ಪಿರೇಷನ್ ಆಗಿದೆ. ನಮ್ಮ ಫ್ಯಾಮಿಲಿಗೆ, ನಮ್ಮ ಊರಿಗೆ ಹರ್ಷ ಒಂಥರ ಇನ್ಸ್ಪಿರೇಷನ್. ಎಲ್ಲಕ್ಕೂ ಮಕ್ಕಳಿಗೆಲ್ಲ ನಾನು ಹೇಳ್ತೀನಿ, ಎಲ್ಲರೂ ಯಾರಾದ್ರೂ ಎಕ್ಸಾಮ್ ಬರ್ದವ್ರೆ SLC ಅಂದ್ರೆ ಫಿಸಿಕ್ಸ್ ಹೊಲ ತಗೊಳ್ರಿ ಅಂತ ಕೇಳ್ತಾರೆ. ಅವ್ರ ಹಂಗಂದ್ರೆ ಏನು ಅಂತ ಕೇಳ್ತಾರ. ಆಮೇಲೆ ಇವರೇ ಹೇಳೋರೆ, ತುಂಬಾ ಜನ ಇವ್ರ ಫ್ರೆಂಡ್ಸ್ ಕೇಳೋರೆ, ಬನ್ರಿ ನನ್ನ ಮಗ ಬರ್ತಾನೆ ಇಂಥ ದಿವಸ, ಬಂದು ನೀವು ಅವನ ಹತ್ರ ಮಾತಾಡ್ರಿ, ಅವನೆಲ್ಲಾನು ಹೇಳ್ತಾನೆ, ಏನ್ ಮಾಡ್ಬೇಕು ಏನ್ ತಗೊಬೇಕು ಎಲ್ಲ ಹೇಳ್ತಾನೆ ಸರ್. ಅಕ್ಕಪಕ್ಕ ಊರುಗಳವರೆಲ್ಲ ಬರ್ತಾರೆ ಸರ್ ಇವನ್ ಕೇಳ್ಕೊಂಡು. ಅವಾಗ ನಮ್ಗೆ ಎಷ್ಟು ಖುಷಿ ಆಗತ್ತೆ ಹೇಳ್ರಿ. ಯಾರಂತ ಕೇಳಿದ್ರೆ ನಮ್ಮ ಫ್ರೆಂಡು ಅಂತ ಹೇಳಿದ್ರು. ಯಾಕೆ ಅಂದ್ರೆ ಹರ್ಷದ್ ಇಷ್ಟು ರ್ಯಾಂಕಿಂಗ್ ಅಂದ್ರೆ ಅವ್ರು ನಂಬ್ತಾನೆ ಇಲ್ಲ ಸರ್. ತುಂಬಾ ಜನಕ್ಕೆ ಶಾಕ್ ಆಗಿರ್ಬೇಕಲ್ಲ. ಅಯ್ಯೋ ನಮ್ಗೆ ಶಾಕ್ ಆಯ್ತು ಸರ್. ಹರ್ಷ ಕೇಳಿದಾರ ನಿಂದೆನಾ, ನಿಜ ಹೇಳ್ತಿದ್ಯಾ ರ್ಯಾಂಕಿಂಗ್ ನಿಂದೆನಾ ಅಂತ ಕೇಳಿದಾರ? ಅಂಥವ್ರು ಯಾರು ಕೇಳಿ ಸರ್, ಯಾಕಂದ್ರೆ ಕಾಲೇಜಲ್ಲಿ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತು ನಾನು ಎಷ್ಟು ಎಫರ್ಟ್ ಆಗ್ತಿದೆ ಅಂತ.
ಅಂದ್ರೆ ಊರಲ್ಲಿ ಕಾಮನ್ ಆಗಿ ಇರುತ್ತಲ್ಲ, ಹರ್ಷನ ತೆಗ್ದಿರೋದು ಇಷ್ಟು ಬಂದಿದೆ ಅಂದ್ರೆ ಸರ್ ಅಂತ ಕೇಳೋರು. ಇದಕ್ಕೆಲ್ಲ ಹ್ಯಾಪಿ ಆಗಿರ್ಬೇಕು, ನಾವು ಚೆನ್ನಾಗಿದ್ದೀವಿ ಹರ್ಷನಿಂದ ಅಂದ್ರೆ ಫಿಸಿಕ್ಸ್ ವಾಲವರೇ ಕಾರಣ. ನಾನು ಅದನ್ನ ಮಾತ್ರ ಶೋರ್ ಆಗಿ ಹೇಳ್ತೀನಿ, ಎಲ್ಲಿ ಬೇಕಾದ್ರೂ ಹೇಳ್ತೀನಿ. ಫಿಸಿಕ್ಸ್ ವಾಲ ಇರೋದ್ರಿಂದನೇ ಮಕ್ಕಳ ಜೀವನ ಭವಿಷ್ಯ. ಯಾಕಂದ್ರೆ ತಂದೆ ತಾಯಿ ಎಷ್ಟೋ ಕಷ್ಟಪಡ್ತಾರೆ ಸರ್, ನಾವು ನೋಡ್ತಿರ್ತೀವಲ್ಲ. ಓದ್ಸೋಕ್ಕೂ ಆಗಲ್ಲ, ಆದರೂ ಓದಿಸ್ತಾರೆ, ಹೊಟ್ಟೆ ಬಟ್ಟೆ ಕಟ್ಟಿ ಆದರೂ ಓದಿಸ್ತಾರೆ. ಹಂಗಿದ್ಮೇಲೆ ಮಕ್ಕಳು ಈ ಥರ ಒಂದು ಓದ್ಬಿಟ್ಟು ರ್ಯಾಂಕಿಂಗ್ ತಗೊಂಡು ಎಷ್ಟು ಖುಷಿ ಆಗುತ್ತೆ ಹೇಳಿ. ನಿಜ ನಿಜ, ನಮ್ಗೆ ತುಂಬಾ ಖುಷಿ ಆಯ್ತು. ಇನ್ನ ತಂದೆ ತಾಯಿ ನಿಮ್ಗೆ ಇನ್ನೆಷ್ಟು ಖುಷಿ ಆಗಿರ್ಬಾರ್ದು. ಅಂದ್ರೆ ಸರ್ ರಿಸಲ್ಟ್ ಬಂತು, ಇವ್ರು ಇರ್ಲಿಲ್ಲ, ತೋಟಕ್ಕೆ ಹೋಗಿದ್ರು, ಅಲ್ಲೇನೋ ಮಾಡ್ತಿದ್ದೆ, ಮಳೆ ಬರೋಂಗಿತ್ತು, ಅಲ್ಲೇನೋ ಮಾಡ್ತಿದ್ದೆ, ಅಮ್ಮ ರಿಸಲ್ಟ್ ಬಂತು ಅಂತ ಅಂದ್ರೆ ಕಾಯ್ತಾನೆ ಇದ್ದ, ಬೆಳಗ್ಗಿಂದ ಕಾಯ್ತಿದ್ದ. 5 ಗಂಟೆಗೆ ಬರುತ್ತೆ 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 ಅಂದರೆ ಬರಲೇ ಇಲ್ಲ. ಕರೆಕ್ಟಾಗಿ 5 ಗಂಟೆ 4 ನಿಮಿಷ ಏನೋ ಆಗಿತ್ತು ಟೈಮಿಂಗ್ಸು, ಕರೆಕ್ಟಾಗಿ ಗೊತ್ತು. ರಿಸಲ್ಟ್ ಬಂತು, ಒಳಗೆ ರೂಮಲ್ಲಿದ್ದ, ಒಂದೇ ಏಟಕ್ಕೆ ಅಲ್ಲಿಗೆ ಬಂದ, ಆಚೆ ಕಡೆ ಇದ್ದೆ. ಅಮ್ಮ ಸರ್ ಅಲ್ಲಿ ಸೊಮ್ಮೆ ಬಿದ್ದು ಒದ್ದಾಡ್ತಾನೆ. ಯಾಕೆ ವರ್ಷ ಅಂದ್ರೆ ಅಮ್ಮ 603 ಅಂದ್ರೆ ಹೇಳಲಿಲ್ಲ ಸರ್ ನನ್ನ ಹತ್ರನು. ಅಪ್ಪಗೆ ನಿಮ್ಮಿಬ್ರಿಗೆ ಒಂದೇ ಸರಿ ಹೇಳ್ತೀನಿ, ನಾನು ಮೋಸ ಮಾಡಲ್ಲ, ಅಪ್ಪಗೆ ಹೇಳ್ತೀನಿ ಅಂತ. ಇವ್ರು ಅದೇ ಟೈಮ್ಗೆ ಏನ್ಕೋ ಫೋನ್ ಮಾಡಿದ್ರು, ಅಪ್ಪ ರಿಸಲ್ಟ್ ಹಿಂಗ್ ಬಂತು ಅಂದ್ರೆ ಅವಾಗ ನಂಗೆ ಹೇಳೋನ್ ಸರ್. ಫಸ್ಟ್ ಅವ್ರ ಅಪ್ಪ ಹೇಳಿರೋದು ಹೇಳಿದ್ರು ಹೇಳಿಲ್ಲ, ಅವ್ನು ಇವಾಗ ಸರ್ ಅವ್ನು ಫಸ್ಟ್ ಅವರಪ್ಪ, ಆಮೇಲೆ ಅಮ್ಮ. ಹರ್ಷಗೆ ಇಬ್ರು ಅಷ್ಟೇ ಹೇಳಿಲ್ಲ ಸರ್. ಫಿಸಿಕ್ಸ್ ವಾಲ ತಗೊಳ್ಬೇಕು ಮಕ್ಕಳು, ಎಲ್ಲ ತಂದೆ ತಾಯಿನೂ ಅವ್ರ ಹೇಳ್ಬೇಕು ಫಿಸಿಕ್ಸ್ ವಾಲ ತಗೊಳ್ರಿ. ಯಾಕಂದ್ರೆ ಮುಂಚೆ ಗೊತ್ತಿರಲಿಲ್ಲ ಇದೇನು ಅಂತಾನೆ. ಇವಾಗ ಆಲ್ರೌಂಡ್ ಎಲ್ರಿಗೂ ಗೊತ್ತಾಗ್ಬಿಟ್ಟೈತೆ ಫಿಸಿಕ್ಸ್ ವಾಲ ಅಂದ್ರೆ ಏನು ಅಂತ. ನಾವೇ ಎಷ್ಟೋ ಜನಕ್ಕೆ ಹೇಳ್ತೀರಿ ಸರ್, SLC ಪಾಸ್ ಆಗೈತೆ ಅಂದ್ರೆ ನಾವು ಹೇಳ್ತೀರಿ, ಕಡ್ಡಾಯವಾಗಿ ಹೇಳ್ತೀರಿ ಫಿಸಿಕ್ಸ್ ವಾಲ ತಗೊಳ್ರಿ, ಓದ್ರಿ. ಇವಾಗ ನಮ್ಮ ಇವ್ರು ಅಣ್ಣನ ಮಗನೇ ಹೇಳ್ತಾನ, ಇವ್ರ ಅಣ್ಣನ ಮಗ ಒಬ್ಬ ಹೇಳ್ತಾನ, ಅವನೆಲ್ಲ ಪಾಪ ಅವ್ರು ಓದೋರು ಹೇಳ್ತಾರೆ ಸರ್, ನಮ್ಗಾದ್ರೂ ಹೇಳಕ್ಕಾಗಿಲ್ಲ ಹರ್ಷ, ನಿಮ್ಗೆ ಗೊತ್ತಿದ್ದೋನು ನಾವಾದ್ರೂ ತಗಂತ ಇದ್ರಿ ಅಂತ ಹೇಳ್ತಾರೆ. ನಮ್ಗೆ ಅವಾಗ ಏನ್ ಅನ್ಸುತ್ತೆ ಸರ್, ನಮಗ್ ಮಾತ್ರ ನಾವಿರೋ ತನಕನೋ ನಿಮ್ಮನ್ನ ಮಾತ್ರ ನಾವು ಮರೆಯಲ್ಲ, ಶೋರ್. ನಿಮ್ಮ ನಂಬಿಕೆ ಉಳಿಸ್ಕೊಳ್ಳೋದು ಜವಾಬ್ದಾರಿ ನಮ್ಮ ಮೇಲೆ ಇದೆ ಮೇಡಮ್. ಅಂದರೆ ಇವಾಗ ಅವ್ನಿಗೇನು ಬೇಕು, ಅವ್ನಿಗೇನು ಮಾಹಿತಿ ಕೊಡಬೇಕು, ಅವ್ನು ಹೆಂಗೆ ಪ್ರಿಪೇರ್ ಆಗಬೇಕು, ಈ 4 ವರ್ಷ RVL ಇರ್ತಾನೆ, ನೀವೇ ಅವ್ನಿಗೆ ಗೈಡೆನ್ಸ್ ಮಾಡಿಬಿಟ್ಟು ಹೋಗ್ಬೇಕು. ಡೆಫಿನೆಟ್ಲಿ ಮೇಡಮ್, ನಾವು ಮಾಡ್ತೀವಿ. ಹರ್ಷ ಕೇಳಬೇಕಷ್ಟೇ, ಎಲ್ಲ ನಾವು ಇದ್ದೀವಿ. ಕೇಳ್ತಾನೆ ಸರ್, ಅವ್ನು ಹೇಳಿದ ಮಾತು ಕೇಳ್ತಾನೆ. ಹರ್ಷನ್ ಫೇವ್ರೆಟ್ ಫುಡ್ ಯಾವುದು? ಬೆಳಗ್ಗೆ ತಿಂಡಿ ಏನು ಇಷ್ಟ ಹರ್ಷಗೆ? ಅವನಿಗೆ ಎಗ್ ರೈಸ್ ತುಂಬ ಇಷ್ಟ. ಅದು ನಾನು ಮಾಡೋ ಎಗ್ ರೈಸ್ ಮಾತ್ರ ಇಷ್ಟ. ಹೋಟ್ಲುಗಳಲ್ಲೆಲ್ಲ ತಿನ್ನಲ್ಲ ಹೊರಗಡೆ. ನಾನ್ ವೆಜ್ ನಮ್ಮ ಮನೇಲಿ ಆಲ್ರೌಂಡ್ ನಾನ್ ವೆಜ್ ಪ್ರಿಯರೇ ಜಾಸ್ತಿ. ನಾನ್ ವೆಜ್. ಮತ್ತೆ ವಾಂಗಿಬಾತ್ ಮಾಡಮ್ಮ ಅಂತಾನೆ, ವಾಂಗಿಬಾತ್ ಮಾಡ್ಕೊಡ್ತೀನಿ. ಓಕೆ. ಈ ಪ್ರಿಪ್ರೇಷನ್ ಟೈಮಲ್ಲಿ ಜಾಸ್ತಿ ಇಷ್ಟಪಡೋದು ಯಾವ ಥರ? ಅಂದರೆ ಇವಾಗ ಸ್ವಲ್ಪ ಜನಕ್ಕೆ ಟೀ ಇಷ್ಟ ಇರುತ್ತೆ, ಸ್ವಲ್ಪ ಜನಕ್ಕೆ ಕಾಫಿ ಇಷ್ಟ ಇರುತ್ತೆ, ಕೆಲವು ಜನಕ್ಕೆ ಹಾಲು ಇಷ್ಟ ಇರುತ್ತೆ. ಇಲ್ಲ ಸರ್, ಅವೆಲ್ಲ ನಿದ್ದೆ ಬರ್ತಿದೆ, ಕಾಫಿ ಮಾಡು, ಟೀ ಮಾಡಿ ಏನಿಲ್ಲ ಸರ್. ಓದು 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 ಓದು. ನಾವು ಅವ್ನು ಓದ್ತಾವನಂತ ಒಂದ್ ದಿವಸ ಇದ್ ನಾವು ನಿದ್ದೆಗೆಟ್ಟಿಲ್ಲ. 1 ಗಂಟೆ 2 ಗಂಟೆವರೆಗೂ ಓದ್ತಾ ಇರೋನು. ನಾವು ಟೆನ್ಷನ್ ಮಾಡ್ಕೊಂತ ಇರ್ಲಿಲ್ಲ. ನಮ್ಗೆ ಬೆಳಗ್ಗೆ ಡ್ಯೂಟಿ ಎಲ್ಲ ಸಾಕಾಗಿರುತ್ತೆ, ಹಸುಗಳಲ್ಲೆಲ್ಲ ತೋಟಕ್ಕೆ ಹೋಗಿ ಬಂದು ನಮ್ಮ ಪಾಡಿಗೆ ನಾವು ಮಲಗ್ಬಿಡ್ತೀರಿ, ಅವ್ನ ಪಾಡಿಗೆ ಅವ್ನು ಮಾಡ್ಕೊಂತಾನೆ. ಇಂಡಿಪೆಂಡೆಂಟ್ ಬಾಯ್. ಹೌದು. ಆರಾಮಾಗಿ ಓದ್ಕೊಂಡು ನೀವು ಸಪೋರ್ಟ್ ಮಾಡಿದಿರಾ? ಆರಾಮಾಗಿ ಕೆಲಸ ಏನು ಕೊಡ್ಲಾರ? ಕೆಲಸ ಏನು ಹೇಳಲಿಲ್ಲ ಸರ್. ಅವ್ರ ಕೆಲಸನೇ ಜಾಸ್ತಿ ಇದೆ, ಓದೋದು ಅದರಲ್ಲೇ ಬಿಸಿ ಆಗ್ಬಿಟ್ಟಿದೆ. ಅವರು ಆ 2 ವರ್ಷ ಕರೆಕ್ಟಾಗಿ ಓದಿದಾರಂದ್ರೆ ಸರ್, ಅವ್ರ ಲೈಫ್ ಬಂಗಾರ ಮುಂದೆ. ಅದು ಯಾವ ಕಾಲೇಜ್ ಸಿಗುತ್ತೋ ಅದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ, ರ್ಯಾಂಕಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರೆ ಓದೋದು ಮಾತ್ರ ಅವರೇ ಓದ್ಬೇಕು, ನಾವು ಓದಕ್ಕಾಗಲ್ಲ. ಮಕ್ಕಳಿಗೆ ಏನ್ ಬೇಕು ಅದು ತಂದೆ ತಾಯಿ ಕೊಡ್ತಾರೆ, ಅದು ಅವ್ರ ಜವಾಬ್ದಾರಿ ಮಾಡ್ತಾರೆ. ಸೊ ಓದೋದು ಮಾತ್ರ ಮಕ್ಕಳ ಮೇಲೆ ಬಿಟ್ಟಿದೆ. ಈಗ ಒಂದ್ ಬುಕ್ಸ್ ಇಲ್ಲ, ಒಂದ್ ಪೆನ್ ಇಲ್ಲ, ಅಪ್ಪ ಇಂಥದಿಲ್ಲ, ಆಯ್ತಪ್ಪ ನಾನು ತಂದು ಕೊಡ್ತೀನಿ. ಕಾಲೇಜಿಂದ ಬಂದ ತಕ್ಷಣ ಹೇಳೋನು, ಸಾಧ್ಯ ಆದ್ರೆ ಅವಾಗಲೇ ತಂದು ಕೊಡ್ತೀನಿ, ಇಲ್ಲ ಬೆಳಗ್ಗೆ ತಂದು ಕೊಡ್ತೀನಿ. ಅದೆಲ್ಲ ಮಾತಾಡೋದಿಲ್ಲ. A4 ಶೀಟ್ಗಳೇನೊಂದು 2-3 ಅಂದ್ರೆ ಸರ್ ಹ್ಯಾಪಿ ಮೂಮೆಂಟ್ಗಳು ತುಂಬಾ ಇದಾವೆ ಫಿಸಿಕ್ಸ್ ವಾಲ ಅವ್ರ ಕಡೆಯಿಂದ, ತುಂಬಾನೇ ಇದಾವೆ. ಯಾಕೆ ಇವತ್ತು ನೀವು ಬರ್ತೀರಿ ಅಂದಿದ್ದಕ್ಕ ನಾವೆಷ್ಟು ಖುಷಿಯಾಗಿದ್ದೀರಿ ಗೊತ್ತಾ? ಎಲ್ಲಿಂದನೋ ಬರ್ತಾರಲ್ಲಪ್ಪ ಅವರು. ಗ್ರೇಟ್ ಸರ್ ನೀವು. ನಮಗೆ ಹರ್ಷ ಗ್ರೇಟು, ಯಾಕೆಂದ್ರೆ ಎಲ್ಲರಿಗೂ ಕಾಮನ್ ಆಗಿ ಹೇಳ್ಕೊಟ್ಟಿರ್ತೀವಿ, ಅದರಲ್ಲಿ ಎಷ್ಟು ಅರ್ಥ ಮಾಡ್ಕೊಂಡು ಹಾರ್ಡ್ ವರ್ಕ್ ಮಾಡ್ಕೊಂಡು ರ್ಯಾಂಕ್ ತಗೊಂಡಿದ್ದಾನೆ. ಸೊ ಡೆಡಿಕೇಶನ್, ಇವ್ರ ಡೆಡಿಕೇಶನ್ ಇದೆ. ಅದೆಷ್ಟು ಪೆನ್ಗಳು ಹೋಗೋದು ಗೊತ್ತಿಲ್ಲ, ಬಣ್ಸೆ ತಗೊಂಡು ಕೊಟ್ಬಿಟ್ಟು 1 ಟ್ರಿಪ್ 5 ಬಣ್ಣ 6 ಬಣ್ಣ ತಂದು ಕೊಡೋದು. ಓಕೆ.
ಸೊ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತಿದ್ದೆ ನೀನು? ಸರ್ ಬೆಳಗ್ಗೆ ಅರೌಂಡ್ 5 to 5:30 ಒಳಗಡೆ ಎದ್ದಿರ್ತಿದ್ದೆ. ಓಕೆ. ಸೊ ನಾರ್ಮಲ್ ಆಗಿ ನೀನು ಯಾವ ಸಬ್ಜೆಕ್ಟ್ನ ಫಸ್ಟ್ ಪಿಕಪ್ ಮಾಡ್ಕೋತಿದ್ದೆ? ಸರ್ ನಾನು ನಾರ್ಮಲ್ ಹೇಳ್ಬೇಕಂದ್ರೆ ಫಿಸಿಕ್ಸ್ ಜಾಸ್ತಿ ಇದು ಮಾಡ್ತಿದ್ದೆ, ಯಾಕಂದ್ರೆ ಫಿಸಿಕ್ಸ್ ಸ್ವಲ್ಪ ವೀಕ್ ಇತ್ತು. ಓಕೆ. ಸೊ ಫೈನಲಿ ಯಾವುದೇ ಸ್ಟ್ರಾಂಗ್ ಆಯ್ತಾ? ಹಾಂ ಸರ್ ಆಯ್ತು. ಎಲ್ಲರೂ ಕೇಳ್ತಾರೆ ಸರ್ ಇವಾಗಲೂ, ಎಲ್ಲಿ ಓದಿದ್ದು ನಿಮ್ಮ ಮಗ, ದಾರಿಗೆ ಹೋಗ್ಬೇಕಾದ್ರೆ ಕೇಳ್ತಾರೆ. ಕೆಲವ್ರು ಹೆಂಗಸರಿಗೆ ಗೊತ್ತಿರಲ್ಲ, ಕೇಳಿದ್ರೆ ಎಲ್ಲಿ ಓದಿದ್ದು ಅಂತ ಕೇಳ್ತಾರೆ. ಇಲ್ಲ ಆಂಗ್ಲೇನಲ್ಲಿ ಓದಿದ್ದು, ಫಿಸಿಕ್ಸ್ ವಲ್ಲ ಅನ್ನೋದಿದೆ, ಅದು ತಗೊಂಡು ಓದಿದ್ದು ಅಂತ ನಾನೇ ಹೇಳ್ತೀನಿ ಅವ್ರಿಗೆಲ್ಲ. ಯಾಕಂದರೆ ಅವ್ರಿಗೆ ಗೊತ್ತು ಇವ್ನು ಬಂದಿರೋದು ರ್ಯಾಂಕಿಂಗು. RV ಕಾಲೇಜ್ ಅಂದರೆ ಇವತ್ತು ತಮಾಷೆ ಅಲ್ಲ ಸರ್. ಯಾಕಂದರೆ ಎಷ್ಟೋ ಲಕ್ಷಗಳು ಕೊಟ್ಟು ಓದಿಸಿರೋದ್ರು ಅದರಲ್ಲಿ ಸೀಟ್ ಕೊಡಲ್ಲ ಅಂತ, ಅಂಥದ್ರಲ್ಲಿ ರ್ಯಾಂಕಿಂಗ್ ಮೇಲೆ ಹೋಗಿದೆ ನನ್ನ. ಹೌದು. ಸೊ ನೀವು ವರ್ಷ ಒಳ್ಳೆ ರ್ಯಾಂಕಿಂಗ್ ಒಳ್ಳೆ ಕಾಲೇಜ್ ಸೇರ್ಕೊಂಡಿದ್ರೆ ನಿಮಗೆ ಖುಷಿ. ಸೊ ಇವ್ರದ್ದು ಏನಂತಂದ್ರೆ ತಂದೆ ತಾಯಿನ ಖುಷಿಯಾಗಿ ನೋಡ್ಕೋಬೇಕು ಅನ್ನೋದು ಇವ್ರದ್ದು ಫೈನಲ್ ಹೌದು ಸರ್ ಆಸೆ. ನಮ್ಮ ಫ್ರೆಂಡ್ಸಿಗೆ ಸಹ ಜಾಸ್ತಿ ಥ್ಯಾಂಕ್ಸ್ ಹೇಳಬೇಕು. ದರ್ಶನ್, ರಂಜಿತ್, ಬಾಬಾ ಅಂತ. ಬಿಕಾಸ್ ದೇವರದ 2 ವರ್ಷ ನನ್ನ ಜೊತೆಯಲ್ಲಿ ಇದ್ದವರು. ನಮ್ಮ ಮನೆಯಲ್ಲಾಗಲಿ ಪ್ರಾಬ್ಲಮ್ ಆಗಲಿ, ಸ್ಟಡೀಸಲ್ಲಿ ಪ್ರಾಬ್ಲಮ್ ಆಗಲಿ, ಏನೇ ಆಗಲಿ ಅವ್ರ ಜೊತೆ ಶೇರ್ ಮಾಡ್ತಿದ್ದೆ. ಲೈಕ್ ಯುವರ್ ಬೆಸ್ಟ್ ಫ್ರೆಂಡ್ಸ್? ಬೆಸ್ಟ್ಗಿಂತ ಬೆಸ್ಟ್ ಫ್ರೆಂಡ್ಸ್. ಓಕೆ. ಬಿಕಾಸ್ ಏನೇ ಪ್ರಾಬ್ಲಮ್ ಆಗಲಿ, ಯಾಕಂದರೆ ಅಕಾಡೆಮಿಕ್ಸ್ ಕೆಲವೊಂದು ಪ್ರಾಬ್ಲಮ್ಸ್ ಆಗುತ್ತೆ, ಕೆಲವೊಂದು ಅರ್ಥ ಆಗಲ್ಲ. ಸೊ ಅವ್ರ ಹತ್ರ ನಾನು ಡಿಸ್ಕಸ್ ಮಾಡ್ತಿದ್ದೆ, ಯಾಕಂದ್ರೆ ಅವರೇ ನನಗೆ ಹೇಳಿದ್ದು PW ಬಗ್ಗೆ. ಸರ್ ಅವ್ರು ಹೇಳಿದ್ದೆ, ಅವ್ರ ಹೆಸರು ಏನು ಹೇಳಿದ್ರಲ್ಲ ಸರ್? ದರ್ಶನ್, ರಂಜಿತ್, ಬಾಬಾ ಅಂತ. ಹರ್ಷ, ಹಾಂ ಸರ್. ನಮ್ಮ PW ಕನ್ನಡ ಸ್ಟೂಡೆಂಟ್ಸ್ಗೆ ಕ್ಯೂರಿಯಾಸಿಟಿ, ಹಾಂ ಸರ್. ಹರ್ಷ ಹೇಗೆ 603 ರ್ಯಾಂಕಿಂಗ್ ತೊಗೊಂಡ್ರು, ದಟ್ ಟು 3 ಡಿಜಿಟ್ ರ್ಯಾಂಕಿಂಗ್? ಹೌದು ಸರ್. ಅಂಥದ್ದು ಒಂದು ದಿನದಲ್ಲಿ ಏನೇನು ಮಾಡ್ತಾ ಇದ್ರಿ? ಸರ್ ನಾನು ಡೈಲಿ 5 to 5:30 ಒಳಗಡೆ ಎದ್ದೇಳ್ತಿದ್ದೆ. ಓಕೆ. ಎದ್ದಿದ ತಕ್ಷಣ ಓದಕ್ಕೆ ಕೂತ್ಕೊತಿದ್ದೆ, ನೋ ರೆಸ್ಟ್. ಆಮೇಲೆ 7 o'clock 7:15 ಗಂಟೆ ರಿವೈಸ್ ಮಾಡ್ತಿದ್ದೆ. ಆಮೇಲೆ ಸ್ನಾನಕ್ಕೆ ಹೋಗಿ ಊಟ ತಿಂದು 8 o'clock ವ್ಯಾನ್ ಬರುತ್ತು. ಓಕೆ. ಸೊ ವ್ಯಾನ್ ಬಂದು ಕಾಲೇಜ್ ಹೋಗ್ತಿದ್ದೆ. ಕಾಲೇಜ್ ಏನಾದ್ರು ಟೀಚರ್ ಬರೋದು ಲೇಟ್ ಆಗಿದೆ, ಇಲ್ಲ ಫ್ರೀ ಟೈಮ್ ಸಿಕ್ಕಿದ್ರೆ ಅಲ್ಲಿ ರಿವೈಸ್ ಮಾಡ್ಕೊಂಡು ಶಾರ್ಟ್ ನೋಟ್ಸ್ ಮಾಡ್ತಿದ್ದೆ. ಓಕೆ. ಮತ್ತೆ 6:15 6:30 ಮನೆಗೆ ಬರ್ತಿದ್ದೆ. ಓಕೆ. ಮನೆಗೆ ಬಂದರೆ ಹಂಗೆ ಓದೋಕೆ ಕೂತ್ಕೊತಿದ್ದೆ. 8:30 ಗಂಟೆ ಓದ್ತಿದ್ದೆ, ಊಟ ತಿಂದೆ. ಊಟದ ಮೇಲೆ ಮತ್ತೆ ಓದೋಕೆ ಕೂತ್ಕೊಂಡೆ. 11:30 ಆಯಿತು. ಮತ್ತೆ ಯಾವ್ದು ಮಾಡಿದ್ದೆಲ್ಲ ಒಂದ್ಸತಿ ರಿವೈಸ್ ಮಾಡಿಕೊಂಡು ಮಲ್ಕೊತಿದ್ದೆ 12 o'clock 12:15ಗೆ. ಸೊ ಕಾಲೇಜ್ಗಳಲ್ಲಿ ಫ್ರೀ ಪೀರಿಯಡ್ ಇದ್ದಾಗ ಶಾರ್ಟ್ ನೋಟ್ಸ್ ಮಾಡ್ತೀನಿ ಅಂತ ಹೌದು ಹೇಳಿದ್ರೆ ಸರ್. ಅದು ಹೇಗೆ ಮಾಡ್ತಾ ಇದ್ದೆ? ನಮ್ಮ ಪ್ರಕಾರ ಶಾರ್ಟ್ ನೋಟ್ಸಲ್ಲಿ ಮೇನ್ 2 ಪಾಯಿಂಟ್ಸ್ ಇರಬೇಕು. ಓಕೆ. ಯಾವುದೋ ಒಂದು ಕಾನ್ಸೆಪ್ಟ್ ಆದರೆ ಎವ್ರಿ ಕಾನ್ಸೆಪ್ಟ್ ಕನ್ವೆ ಸಮ್ ಮೆಸೇಜ್. ಮೇನ್ ಆ ಮೆಸೇಜ್ನ ಅರ್ಥ ಮಾಡ್ಕೊಂಡು ಬರೀಬೇಕು. ಓಕೆ. 70% ಅವ್ರಿಗೆ ಕಲ್ಲೇ ಆಗುತ್ತೆ ಆ ಮೆಸೇಜ್ ಅರ್ಥ ಮಾಡ್ಕೊಂಡ್ರೆ. ಆಮೇಲೆ ಅದು ಇಂಪಾರ್ಟೆಂಟ್ ಫಾರ್ಮುಲಾಸ್. ಇನ್ನೆಲ್ಲರೂ ಕೆಲವೊಂದು ಸರಿ ಪ್ರಾಬ್ಲಮ್ಸ್ ಮಾಡೋ ಒಂದು ಹೊಸ ಪ್ರಾಬ್ಲಮ್ ಫೇಸ್ ಮಾಡ್ತೀರಿ, ಹೊಸ ಕ್ವಶನಲ್ಲಿ ಅದು ನಮ್ಗೆ ಬರಲ್ಲ. ಸೊ ಅದು ಯಾಕೆ ಬರಿಲ್ಲ, ಆ ಕಾನ್ಸೆಪ್ಟ್ ಆ್ಯಡ್ ಮಾಡ್ಕೊಬೇಕು. ಓಕೆ, ನೈಸ್. ಆ್ಯಂಡ್ ಅದೇ ರೀತಿ ಇವಾಗ ಶಾರ್ಟ್ ನೋಟ್ಸ್ ಮಾಡ್ದಲ್ಲ, ಹಾಂ ಸರ್. ಈಗ ಶಾರ್ಟ್ ನೋಟ್ಸ್ ಮಾಡ್ಬೇಕನ್ನೋ ಒಂದು ಪ್ಯಾಟರ್ನ್ ಫಾಲೋ ಮಾಡ್ತಿರ್ತೀಯ. ಅಂದರೆ ಫಸ್ಟ್ ಸಬ್ಜೆಕ್ಟ್ ಇದು, ಸೆಕೆಂಡ್ ಸಬ್ಜೆಕ್ಟ್ ಇದು, ಥರ್ಡ್ ಸಬ್ಜೆಕ್ಟ್ ಇದು ಅಂತೇಳಿ. ಸೊ ವಾಟ್ ಈಸ್ ದ ಪ್ಯಾಟರ್ನ್? ನಾನು ನಾನು ಜಾಸ್ತಿ ಫಾಲೋ ಮಾಡ್ತಿದ್ದು ಫಿಸಿಕ್ಸ್ ಜಾಸ್ತಿ ಮಾಡ್ತಿದ್ದೆ. ಓಕೆ. ಆಮೇಲೆ ಕೆಮಿಸ್ಟ್ರಿ ಮಾಡ್ತಿದ್ದೆ. ನಾನು ಮ್ಯಾಥ್ಸ್ ಸ್ಟ್ರಾಂಗ್ ಇರೋದ್ರಿಂದ ಐ ಹ್ಯಾಡ್ ಲೀಸ್ಟ್ ಫೋಕಸ್ ಆನ್ ಮ್ಯಾಥ್ಸ್. ಯಾಕಂದ್ರೆ ಕಾನ್ಫಿಡೆನ್ಸ್ ಇತ್ತು, ಐ ವಿಲ್ ಡೂ ದಟ್. ನೈಸ್. ಸೊ ಎಲ್ಲರೂ ಕೇಳುವಂತೆ ನಾನು ಕೇಳ್ತಾ ಇದ್ದೀನಿ, ವಿಚ್ ಇಸ್ ಯುವರ್ ಫೇವ್ರೆಟ್ ಸಬ್ಜೆಕ್ಟ್? ಸರ್ ಮ್ಯಾಥ್ಸ್. ಫಿಸಿಕ್ಸ್ ಅಂತ ಹೇಳು. ಫೇವ್ರೇಟ್ ಯಾವತ್ತು ಸುಳ್ಳು ಹೇಳ್ಕೊಡ್ತು. ಓಕೆ. ಸೊ ಸ್ಟ್ರಾಂಗೆಸ್ಟ್ ಅಂದರೆ ಮ್ಯಾಥಮೆಟಿಕ್ಸ್, ಹೌದು ಸರ್. ವೀಕೆಸ್ಟ್ ಅನ್ನೋ ಒಂದು ಸಬ್ಜೆಕ್ಟ್ ಇರುತ್ತೆ. ಸರ್ ಕೆಮಿಸ್ಟ್ರಿ. ಕೆಮಿಸ್ಟ್ರಿ ಹೇಗೆ, ಯಾಕೆ? ಸರ್ ಅದೇನು ಸರ್ ನಂಗೆ ಅರ್ಥ ಆಗ್ತಾಯಿತ್ತು, ಜ್ಞಾಪಕ ಇರ್ತಾ ಇರಲಿಲ್ಲ. ಸೊ ಅಶೋಕ್ ಸರ್, ಇವಾಗ ಫೈನಲಿ ನೀವು ನಿಮ್ಮ ಸ್ಟೂಡೆಂಟ್ನ ಮೀಟ್ ಆಗಿದ್ದೀರಾ, ಅವ್ರ ಮನೇಲಿ ಪೇರೆಂಟ್ಸ್ನ ಮೀಟ್ ಆಗಿದ್ದೀರಾ, ಇಷ್ಟು ದೂರ ಚಿಕ್ಕಬಳ್ಳಾಪುರ್ಗೆ ಬಂದು ನಿಮಗೆ ಏನು ಫೀಲ್ ಆಗ್ತಿದೆ, ಹೇಗೆ ಅನ್ನಿಸ್ತಿದೆ? ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಮೇಡಮ್. ಒಬ್ಬ ಸ್ಟೂಡೆಂಟ್ ಸಕ್ಸಸ್ ಆದರೆ ತಂದೆ ತಾಯಿ ಎಷ್ಟು ಖುಷಿ ಪಡ್ತಾರೋ ಅದೇ ರೀತಿಯಲ್ಲಿ ತಂದೆ ತಾಯಿನ ಬಿಟ್ಟರೆ ಶಿಕ್ಷಕರು ಮಾತ್ರ ಈ ಲೆವೆಲ್ಗೆ ಖುಷಿ ಪಡೋದು. ಸೊ ಇವತ್ತು ನಾನು ಅದೇ ಸಿಚುವೇಷನಲ್ಲಿದ್ದೀನಿ. ಸೊ ಇವತ್ತು ಹರ್ಷ ಟರ್ನ್ ಆಯಿತು. ಸೊ ನೆಕ್ಸ್ಟ್ ನಾನು ನಿಮ್ಮ ಮನೆಗೆ ಬರೋಕ್ಕೆ ನಾನು ರೆಡಿ ಇದ್ದೀನಿ, ನೀವು ರೆಡಿಯಾ? ಸೊ ನೆಕ್ಸ್ಟ್ ಈಸ್ ಯುವರ್ ಟರ್ನ್.